ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ರ್ಯಾಮ್ ಮತ್ತು ರಾಮ್ ನಲ್ಲಿ ಇರ್ತಕ್ಕಂಥ ವ್ಯತ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಇದೆಲ್ಲ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ರಾಮ್. ನಿಮಗೆ ಕಳೆದ ತರಗತಿಯಲ್ಲೇ ಹೇಳಿದ್ದೆ, 5 ಅಂಕಗಳಿಗೆ ಕೇಳ್ತಾರೆ, ಇಲ್ಲಾಂದರೆ 3 ಅಂಕಗಳಂತೂ ಗ್ಯಾರಂಟಿ ಕೇಳ್ತಾರೆ. ಓಕೆ, ದೇ ಲಾಸ್ಟ್ ಫಾರ್ 3 marks ಆರ್ 5 marks ಇನ್ ದ ಎಕ್ಸಾಮಿನೇಷನ್. ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ರಾಮ್ ಅಂತ ಕೇಳ್ತಾರೆ. ವ್ಯತ್ಯಾಸಗಳು, ರ್ಯಾಮ್ ಮತ್ತು ರಾಮ್ನಲ್ಲಿರ್ತಕ್ಕಂಥ ವ್ಯತ್ಯಾಸ ಏನು? RAM ಫುಲ್ ಫಾರಮ್ ಆಲ್ರೆಡಿ ಹೇಳಿದ್ದೀವಿ, ಅದನ್ನೊಂದು ಬರೀರಿ, 1 mark ಬರುತ್ತೆ. ರ್ಯಾಂಡಮ್ ಆಕ್ಸಿಸ್ ಮೆಮೊರಿ, ಆಲ್ಸೋ ಕಾಲ್ಡ್ ಆಸ್ ರೀಡ್ ರೈಟ್ ಮೆಮೊರಿ. ರ್ಯಾಂಡಮ್ ಆಕ್ಸಿಸ್ ಮೆಮೊರಿಗೆ ಏನಂತ ಹೇಳಿದ್ವಿ? ರೀಡ್ ರೈಟ್ ಮೆಮೊರಿ ಅಂತ ಕೂಡ ಕರಿತೀವಿ. ಓದು ಬರೀ ಸ್ಮರಣೆ ಅಂತ ಕಳೆದ ತರಗತಿಯಲ್ಲಿ ಹೇಳಿದ್ದೆ, ಅದು ಹಾಗೆಯೇ ಇಲ್ಲಿ ROM ರೀಡ್ ಓನ್ಲಿ ಮೆಮೊರಿ, ಬರೀ ಓದು ಸ್ಮರಣೆ. ಹಾಗೆ ಎರಡನೇ ವ್ಯತ್ಯಾಸ, ಇಟ್ ಸ್ಟೋರ್ಸ್ ಡೇಟಾ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಪ್ರೊಸೆಸಿಂಗ್. ರ್ಯಾಮ್ ಕೆಲಸ ಏನಪ್ಪ? ನೀವೇನು ದತ್ತಾಂಶ ನೀವು ಕೊಡ್ತೀರಾ ಅದನ್ನು ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಪ್ರೊಸೆಸಿಂಗ್ ಆಗಬೇಕಾದ್ರೆ ಮತ್ತು ಪ್ರೊಸೆಸಿಂಗ್ ಆದ ನಂತರ, ಕಾರ್ಯಗತಗೊಳ್ಬೇಕಾದ್ರೆ ಮತ್ತು ಕಾರ್ಯಗತ ಆದಮೇಲೆ ಸ್ಟೋರಿಂಗ್. ಆಲ್ಸೋ ಕಾಲ್ಡ್ ಆಸ್ ವರ್ಕಿಂಗ್ ಮೆಮೊರಿ. ನೀವೇನು ಕೆಲಸ ಮಾಡ್ತಾ ಇರ್ತೀರಾ, ಕಂಪ್ಯೂಟರ್ ಆನ್ ಮಾಡಿ ಏನೋ ಒಂದು ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಪ್ರತಿಯೊಂದು ರ್ಯಾಮಲ್ಲೇ ಸ್ಟೋರ್ ಆಗ್ತಾ ಹೋಗುತ್ತೆ. ಪರ್ಮನೆಂಟಾಗಿ ಸೇವ್ ಮಾಡೋಕ್ಕಿಂತ ಮುಂಚೆ ಅದನ್ನು ನಾವೇ ಈ ಥರನೇ ಹೇಳ್ಬೋದು. ಇಟ್ ಸ್ಟೋರ್ಸ್ ಡೇಟಾ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ಪ್ರೊಸೆಸಿಂಗ್, ಆಲ್ಸೋ ಕಾಲ್ಡ್ ಆಸ್ ವರ್ಕಿಂಗ್ ಮೆಮೊರಿ. ವರ್ಕಿಂಗ್ ಮೆಮೊರಿ ಅಂತ ಕೂಡ ಕರಿತೀವಿ. ಇಲ್ಲಿ ಕಂಟೆಂಟ್ ಆಫ್ ರ್ಯಾಮ್ ಈಸ್ ಪರ್ಮನೆಂಟ್ಲಿ ಸ್ಟೋರ್ಡ್ ಇನ್ ದ ಕಂಪ್ಯೂಟರ್. ರಾಮ್ ಕಂಟೆಂಟ್ ಏನಾಗುತ್ತೆ? ಸ್ಟೋರಲ್ಲೇ ಪರ್ಮನೆಂಟಾಗಿ ಸ್ಟೋರ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಇದನ್ನು ನಾನ್ ವಾಲಟೈಲ್ ಅಂತ ಕರೆಯೋದು, ಅಥವಾ ದಟ್ ಈಸ್ ಆಲ್ರೆಡಿ ಪ್ರೀ ಪ್ರೋಗ್ರಾಮ್ಡ್ ಅಂತ ಕರಿತೀವಿ. ಮೊದಲೇ ಮ್ಯಾನುಫ್ಯಾಕ್ಚರಾಗಿ ಬರೆದ್ಬಿಟ್ಟಿರ್ತಾವೆ, ರೈಟ್? ಓಕೆ, ನೆಕ್ಸ್ಟ್ ರ್ಯಾಮ್. ಆಲ್ರೆಡಿ ಕಳೆದ ತರಗತಿಯಲ್ಲಿ ಹೇಳಿದ್ವಿ, ರ್ಯಾಮ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ವಾಲಟೈಲ್ ಮೆಮೊರಿ. ಇದನ್ನು ವಾಲಟೈಲ್ ಮೆಮೊರಿ ಕೂಡ ಅಂತ ಕರಿತೀವಿ. ಏನಪ್ಪ ಹಂಗಂದ್ರೆ ಮೀನ್ಸ್ ಕಂಟೆಂಟ್ಸ್ ಆಫ್ ರ್ಯಾಮ್. ಕಂಟೆಂಟ್ಸ್ ಅಂದರೆ ಏನು? ಡೇಟಾ ಆಗಿರ್ಬೋದು ಅಥವಾ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು. ಕಂಟೆಂಟ್ಸ್ ಆಫ್ ರ್ಯಾಮ್ ಆರ್ ಲಾಸ್ಟ್ ಅಂದರೆ ಅಳಿಸೋಗುತ್ತೆ. ವೆನ್ ದ ಕಂಪ್ಯೂಟರ್ ಈಸ್ ಪವರ್ಡ್ ಆಫ್, ವೆನ್ ದ ಪವರ್ ಗೋಸ್ ಆಫ್ ಅಂತಲೂ ಕರಿತೀವಿ. ಪವರ್ ಫೇಲ್ಯೂರ್ಸ್ ಅಂತಲೂ ಕರಿತೀವಿ. ಕರೆಂಟು ಇದಕ್ಕಿದಂಗೆ ನಾವು ಬರಿತಾ ಇರ್ತೀವಿ, ಸೇವ್ ಮಾಡಿರಲ್ಲ. ಒಂದು 5-6 ಪೇಜ್ ಟೈಪ್ ಮಾಡಿಬಿಟ್ಟಿರ್ತೀರ, ಕರೆಂಟ್ ಹೋಗ್ಬಿಡ್ತಪ್ಪ, UPS ಇರಲ್ಲ. ಅವಾಗ ನೀವೇನೇನೆಲ್ಲ ಟೈಪ್ ಮಾಡಿರ್ತೀರಿ ಆ ಡೇಟಾ ಎಲ್ಲ ಎರೇಸ್ ಆಗುತ್ತೆ. ಅದನ್ನು ಕಂಟೆಂಟ್ಸ್ ಆಫ್ ರ್ಯಾಮ್ ಆರ್ ಲಾಸ್ಟ್ ಅಂತ ಕರಿತೀವಿ. ಕಳ್ಕೊತೀವಿ, ಆಯ್ತಲ್ಲ? ಇಲ್ಲಿ ಕಳ್ಕೊಳ್ಳೋ ಪ್ರಶ್ನೆ ಇಲ್ಲ. ನಾನ್ ವಾಲಟೈಲ್ ಮೆಮೊರಿ, ರಾಮ್ನ ನಾವೇನಂತ ಕರಿತೀವಿ? ನಾನ್ ವಾಲಟೈಲ್. ಕೊನೆ ಪಕ್ಷ ಇಲ್ಲಿ ವಾಲಟೈಲ್ ಮತ್ತು ಇಲ್ಲಿ ನಾನ್ ವಾಲಟೈಲ್ ಅಂತ ಬರೆದ್ರೆ ಒಂದು ಪಾಯಿಂಟ್ ಆಗ್ಬಿಡುತ್ತೆ. ನಾನ್ ವಾಲಟೈಲ್ ಮೆಮೊರಿ ಮೀನ್ಸ್ ದ ಕಂಟೆಂಟ್ಸ್ ಆರ್ ಡೇಟಾ ಆರ್ ನಾಟ್ ಲಾಸ್ಟ್. ನಿಮ್ಗೆ ಯಾವುದೇ ದತ್ತಾಂಶ ಇಲ್ಲಿ ಕಳ್ಕೊಳಲ್ಲ ನೀವು. ಇಫ್ ದ ಪವರ್ ಫೇಲ್ಯೂರ್ಸ್, ಕರೆಂಟ್ ಹೋಯ್ತು ಅಂದರೆ, ಯಾಕಂದರೆ ಆಲ್ರೆಡಿ ಪ್ರೋಗ್ರಾಮ್ ಆಗಿರುತ್ತೆ, ಮತ್ತೆ ಆಗ್ತಾ ಇರ್ತೀರ. ನೀವೇನು ಅಲ್ಲೇನು ಬರ್ದಿರೋದಿಲ್ಲ. ಅದಕ್ಕೆ ಇದನ್ನು ನಾವೇನಂತ ಕರಿತೀವಿ? ಬರೀ ಓದು ಸ್ಮರಣೆ. ಒಂದು ಸತಿ ಇರೋದನ್ನು 8 ಸತಿ ಬೇಕಾದ್ರೂ ಓದ್ಬೋದು. ಸಿಮಿಲರ್ ಟು ಯುವರ್ ಟೆಕ್ಸ್ಟ್ ಬುಕ್. ಒಂದು ಸತಿ ಬರೆದಿಟ್ಕೊಂಡ್ಬಿಟ್ಟಿರ್ತೀರ, ಅರ್ಧಾಯ್ತಲ್ಲ? ರ್ಯಾಮ್ ಇದು ಬೋರ್ಡ್ ಇದ್ದಂಗೆ, ಬೋರ್ಡ್ ಬರಿತೀವಿ, ತಿರ್ಗಾ ಇದಾಯ್ತು ಅಂದರೆ ಅಳಿಸ್ತೀವಿ. ರಾಮ್ ಹಂಗಲ್ಲ, ಪರ್ಮನೆಂಟು. ದಿಸ್ ಈಸ್ ಸಿಮಿಲರ್ ಟು ಯುವರ್ ಟೆಕ್ಸ್ಟ್ ಬುಕ್. ಒಂದು ಸಾರಿ ಪ್ರಿಂಟಾಗಿ ಈಚೆಗೆ ಬಂತಾ, ಎಷ್ಟು ಸತಿ ಬರೀ ಓದ್ಕೋ. ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ ರಿವೈಸ್ ಎಡಿಷನ್ ಬಿಡಬೇಕು, ಅಲ್ಲಿ ತನಕ ಅದೇ ಬುಕ್ಕು. ಹಾಗೆ ಓಕೆ. ಎಸ್, 4ನೇ ಪಾಯಿಂಟ್, ಇಟ್ ಈಸ್ ಯೂಸ್ ಟು ಹೋಲ್ಡ್ ಯೂಸರ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ. ನೀವೇನು ಪ್ರೋಗ್ರಾಮ್ಸ್ ಮಾಡ್ತೀರಾ, ಈಗ C++ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಕಲಿತೀರಾ, ಆ ಪ್ರೋಗ್ರಾಮ್ ಎಲ್ಲ ಸ್ಟೋರ್ ಮಾಡ್ಕೊಳುತ್ತೆ. ಮತ್ತು ನೀವೇನು ಟೈಪ್ ಮಾಡ್ತೀರಾ ಅದೆಲ್ಲ ಸ್ಟೋರ್ ಮಾಡ್ಕೊಳುತ್ತೆ. ಯಾವುದು ಕೆಲಸನಪ್ಪ? ರ್ಯಾಮ್ ಕೆಲಸ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಅದಕ್ಕೋಸ್ಕರನೇ ಮೇನ್ ಮೆಮೊರಿ ಅಂತ ಕರೆಯೋದು. ಇದಿಲ್ಲ ಅಂತಂದರೆ ಕಂಪ್ಯೂಟರ್ ವರ್ಕ್ ಆಗಲ್ಲ. ವಿತೌಟ್ ಎ ರ್ಯಾಮ್ ಯುವರ್ ಕಂಪ್ಯೂಟರ್ ವಿಲ್ ನಾಟ್ ವರ್ಕ್. ಬೀಪ್ ಸೌಂಡ್ ಬಂದ್ಬಿಟ್ಟು ನಿಂತ್ಕೊಬಿಡುತ್ತೆ, ಮುಂದಕ್ಕೆ ಹೋಗೋದೇ ಇಲ್ಲ, ಆಪ್ರೇಟಿಂಗ್ ಸಿಸ್ಟಮ್ ವರ್ಕೇ ಆಗಲ್ಲ.
ಓಕೆ. ಸಿ ಅದಕ್ಕೋಸ್ಕರ ಇಟ್ ಈಸ್ ಯೂಸ್ ಟು ಹೋಲ್ಡ್ ಯೂಸರ್ ಪ್ರೋಗ್ರಾಮ್ಸ್. ಯೂಸರ್ ಅಂದರೆ ಯಾರು? ನಾವೇನೆ. ಒನ್ ಹೂ ಇಸ್ ಗೋಯಿಂಗ್ ಟು ಯೂಸ್ ದ ಕಂಪ್ಯೂಟರ್ ನಾವು ಯಾರು ಬಳಸ್ತೀವಿ ಅವ್ರನ್ನ ಯೂಸರ್ ಅಂತ ಕರಿತೀವಿ. ನೀವೇನೆಲ್ಲ ಟೈಪ್ ಮಾಡ್ತೀರಾ ಫಸ್ಟು ರ್ಯಾಮ್ನಲ್ಲೇ ಸ್ಟೋರ್ ಆಗುತ್ತೆ, ಶೇಖರಣೆ ಮಾಡಿಟ್ಕೊಳ್ಳುತ್ತೆ. ಇಲ್ಲಿ ಸಿ ರಾಮಲ್ಲಿ ಮ್ಯಾನುಫ್ಯಾಕ್ಚರರ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ ಸ್ಟೋರ್ಡ್ ಇನ್ ದ ರಾಮ್. ಮ್ಯಾನುಫ್ಯಾಕ್ಚರರ್ಸ್ ನಾವು ಯೂಸರ್ಸ್ ಬರೆಯಲ್ಲ, ಕಂಪ್ಯೂಟರ್ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರಲ್ಲ ಅವರೇ ಆಲ್ರೆಡಿ ಪ್ರೋಗ್ರಾಮ್ ಮಾಡಿಟ್ಟಿರ್ತಾರೆ. ಅದಾಯ್ತಲ್ಲ, ಅದಕ್ಕೆ ಮ್ಯಾನುಫ್ಯಾಕ್ಚರ್ ಅಂತ ಕರೆಯೋದು. ಒನ್ ಹೂ ಇಸ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್ ದ ಕಂಪ್ಯೂಟರ್. ಆಯ್ತಲ್ಲ, ಮೊದಲೇ ಆ ಡಿವೈಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಪ್ರೋಗ್ರಾಮ್ ಮಾಡಿಬಿಟ್ಟು ಸ್ಟೋರ್ ಮಾಡಿ ಇಟ್ಟಿರ್ತಾರೆ. ಓಕೆ, ನೆಕ್ಸ್ಟು ಕೊನೆ ಪಾಯಿಂಟು ಸಿ ರ್ಯಾಮ್. ದಿಸ್ ಎನೇಬಲ್ಸ್ ದ CPU ಅಂದರೆ ಗೊತ್ತಲ್ಲ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಟು ಎಕ್ಸೆಸ್ ಡಿಫ್ರೆಂಟ್ ಇನ್ಸ್ಟ್ರಕ್ಷನ್ಸ್. ಬೇರೆ ಬೇರೆ ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇನ್ಪುಟ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಔಟ್ಪುಟ್ ಇನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ಎನೇಬಲ್ ಆಗುತ್ತೆ. ಫೆಚಿಂಗ್ ಅಂತ ಕರಿತೀವಿ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡೇಟಾ ಕ್ವಿಕ್ಲಿ, ಬೇಗ ಆಗುತ್ತೆ ಕೆಲಸ. ರ್ಯಾಂಡಮ್ ಅಂದರೆ ಫಾಸ್ಟಾಗಿ ಅಂತ. ಕ್ವಿಕ್ಲಿ ಡ್ಯೂರಿಂಗ್ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್. ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕು ಬರದ ತಕ್ಷಣ. ಅದೈತಲ್ಲ ಕಂಪೈಲೇಷನ್ ಅಂತ ಕರಿತೀವಿ. ಕಂಪೈಲೇಷನ್ ಆದಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ಆ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಲ್ಲ ನಿಮ್ಮ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಸ್ ಎಲ್ಲ ಇದನ್ನೇ ಎಕ್ಸಿಕ್ಯೂಟ್ ಮಾಡೋದು ವಿತ್ ದ ಹೆಲ್ಪ್ ಆಫ್ ರ್ಯಾಮ್. ಓಕೆ, ಕೊನೆ ಪಾಯಿಂಟು ರಾಮಲ್ಲಿ. ದ ಡೇಟಾ ಕೆನಾಟ್ ಬಿ ಆಲ್ಟರ್ಡ್. ನಾನು ಅವಾಗಲೇ ಹೇಳ್ದಂಗೆ ಟೆಕ್ಸ್ಟ್ ಬುಕ್ಕು ಒಂದ್ಸರಿ ಪ್ರಿಂಟ್ ಆಗಿ ಚೆಕ್ ಬಂತಾ, ಆ ಬುಕ್ ಅಷ್ಟೇ. ಏನಾದ್ರು ಆಲ್ಟ್ರ್ ಮಾಡ್ಬೇಕಂದ್ರೆ ಏನು ಮಾಡಬೇಕು? ರಿವೈಸ್ ಎಡಿಷನ್ ಮಾಡಬೇಕು. ಏನಾದರೂ ತಪ್ಪಿದ್ರೆ ಮತ್ತೆ ಚೇಂಜ್ ಮಾಡಬೇಕು ಅಂದರೆ. ಬಟ್ ಒನ್ಸ್ ಇಟ್ ಹ್ಯಾಸ್ ಬಿನ್ ರಿಟರ್ನ್, ನೀವು ಪ್ರತಿ ಸಾರಿ ಓದ್ತಾ ಇರ್ಬೋದು. 4th ಎಡಿಷನ್ನು, 3rd ಎಡಿಷನ್ನು, 2nd ಎಡಿಷನ್ನು ಅಂತೀವಿ. ಒಂದು ಸತಿ ಆ ಎಡಿಷನ್ ರಿಲೀಸ್ ಆಯಿತಾ ಅದನ್ನು ಓದ್ಕೋಬೇಕಷ್ಟೆ. ಏನಾದರೂ ಚೇಂಜಸ್ ಮಾಡಬೇಕು ಅಂದರೆ 1-2-3 ವರ್ಷ ಆದಮೇಲೆ ಮತ್ತೆ ರಿವೈಸ್ ಎಡಿಷನ್ ಮಾಡ್ಕೋಬೇಕು. ಅದೇ ರೀತಿ ಇಲ್ಲೇನೋ ದ ಡೇಟಾ ಕೆನಾಟ್ ಬಿ ಆಲ್ಟರ್ಡ್ ಬಿಕಾಸ್ ದೇ ಆರ್ ಸ್ಟೋರ್ಡ್ ಬೈ ದ ಮ್ಯಾನುಫ್ಯಾಕ್ಚರರ್ಸ್. ನಾವು ಯೂಸರ್ಸ್ ಏನೂ ಮಾಡೋದಿಲ್ಲ, ಮ್ಯಾನುಫ್ಯಾಕ್ಚರ್ಸ್ ಆಲ್ರೆಡಿ ಮಾಡಿಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ಸ್, ಇವಾಗ ನಿಮ್ಮ ಮೊಬೈಲಲ್ಲೇ ಆಗಲಿ ಕಾಮನ್ ಆ್ಯಪ್ಸ್ ಎಲ್ಲ ಬಂದುಬಿಟ್ಟಿರುತ್ತೆ. ಇನ್ಸ್ಟಾಲ್ ಮಾಡ್ತಿದ್ದಂಗೆ ಆಪ್ರೇಟಿಂಗ್ ಸಿಸ್ಟಮ್ ರನ್ ಆಗ್ತಿದ್ದಂಗೆ ಏನೇನಿರುತ್ತೆ ಅಲ್ಲಿ ಆಯ್ತಲ್ಲ, ಕಂಟ್ರೋಲ್ ಪೆನಲ್ಲಿ ಇರುತ್ತೆ. ಸೆಟ್ಟಿಂಗ್ಸ್ ಅಂತ ಬರ್ತದೆ ನಿಮ್ಮ ಇದರಲ್ಲಿ. ಕಂಟ್ರೋಲ್ ಪೆನಲ್ ಅಂತ ಕಂಪ್ಯೂಟರ್ ಬರುತ್ತೆ, ಸೆಟ್ಟಿಂಗ್ಸ್ ಅಂತ ಮೊಬೈಲಲ್ಲಿ ಬರುತ್ತೆ. ಸೆಟ್ಟಿಂಗ್ಸ್ ಇರುತ್ತೆ ಆಯಿತಾ. ಆಮೇಲೆ ನಾರ್ಮಲಾಗಿ ಇವಾಗೆಲ್ಲ ಪ್ರತಿಯೊಂದು ಆ್ಯಪ್ಸ್ನ ನೀವು ಪ್ಲೇಸ್ಟೋರಲ್ಲಿ ಆಪ್ ಮಾಡಿ ಹೋಗ್ಬೋದು. ಪ್ಲೇಸ್ಟೋರ್ ಇರುತ್ತೆ, ಪ್ಲೇಸ್ಟೋರ್ ಕೂಡ ಒಂದು ಆ್ಯಪೇನೆ. ಓಕೆ, ಅದು ಬೈ ಡಿಫಾಲ್ಟಾಗಿ ಬರುತ್ತೆ. ಅದನ್ನೆಲ್ಲ ನೀವು ಮಾಡ್ಕೋಬೋದು. ಫೈಲ್ ಮ್ಯಾನೇಜರ್ ಇರುತ್ತೆ. ಹಾಗೆಲ್ಲ ಮುಂಚೆನೇ ಪ್ರೋಗ್ರಾಮ್ ಮಾಡಿಬಿಟ್ಟಿರ್ತಾರೆ. ನೀವು ಮೊಬೈಲ್ ಆನ್ ಮಾಡ್ತಿದ್ದಂಗೆ ಅವೆಲ್ಲ ಬಂದ್ಬಿಡುತ್ತೆ ಕಾಮನಾಗಿ. ನೀವು ಮಾಡ್ಕೊಳ್ಳೋದೇನು, ಯಾರ್ದಾದ್ರೂ ಕಾಂಟ್ಯಾಕ್ಟ್ ನಂಬರ್ ಇತ್ತು ಅಂದರೆ ನೀವು ಸ್ಟೋರ್ ಮಾಡ್ಕೊತೀರ. ಓಕೆ, ಅದು ನಿಮಗೆ ಮೆಮೊರಿ ಕಾರ್ಡಲ್ಲಿ ಇರುತ್ತೆ, ರ್ಯಾಮಲ್ಲಿ ಇರುತ್ತೆ ಆಯಿತಾ. ಬೇಡ ಅಂದರೆ ಅಳಿಸ್ಕೋಬೋದು, ಅದು ರೀಡ್ ರೈಟ್ ಮೆಮೊರಿ. ಮೊದಲೇ ಇರೋದು ರೀಡ್ ಓನ್ಲಿ ಮೆಮೊರಿ, ಅಷ್ಟೇ ಕಾನ್ಸೆಪ್ಟ್. ಓಕೆ, ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ರ್ಯಾಮ್ ಆ್ಯಂಡ್ ರಾಮ್. ಆಯ್ತಲ್ಲ, ಮಿನಿಮಮ್ ನಿಮಗೆ 3 ಮಾರ್ಕ್ಸು, ಮ್ಯಾಕ್ಸಿಮಮ್ಮು 5 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ಮಾಡ್ಕೊಬೋದು. ಇದು ಫುಲ್ ಫಾರ್ಮ್ 1 ಪಾಯಿಂಟ್ ಬರೆದು 1 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟು ಏನು ಕೆಲಸ ಮಾಡುತ್ತೆ ಅಂತ ಬರೀರಿ. ಇದು ವಾಲಟೈಲು, ಇದು ನಾನ್ ವಾಲಟೈಲ್. ಗೊತ್ತಲ್ಲ, ಯಾಕೆ ವಾಲಟೈಲ್ ಅಂತ ಕರಿತೀವಿ ಅಂತ ಒಂದು. ಓಕೆ, 5 ಪಾಯಿಂಟ್ಸು, 5 ಅಂಶಗಳನ್ನ ಬರೆದ್ರೆ 5 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ದಿಸ್ ಈಸ್ ಅಬೌಟ್ ಪ್ರೈಮರಿ ಮೆಮೊರಿ. ಪ್ರೈಮರಿ ಮೆಮೊರಿ ಬಗ್ಗೆ ಪ್ರತಿಯೊಂದು ತಿಳ್ಕೊಂಡಿದ್ದಾಯಿತು, ರೈಟ್? ನಾವು ವಿ ಕ್ಯಾನ್ ಆಲ್ಸೋ ಡಿಸ್ಕಸ್ ಅಬೌಟ್ ಸೆಕೆಂಡರಿ ಮೆಮೊರಿ. ನಾವು ಪ್ರೈಮರಿ ಮೆಮೊರಿ ಬಗ್ಗೆ ಆಯಿತು. ಈಗ ಸೆಕೆಂಡರಿ ಮೆಮೊರಿ. ಸೆಕೆಂಡರಿ ಮೆಮೊರಿ ಯಾವ್ಯಾವಪ್ಪ ಅದನ್ನು ತಿಳ್ಕೊಳ್ಳೋಣ ಈಗ. ಓಕೆ, ನಾವು ಯು ಕ್ಯಾನ್ ರೈಟ್ ಇಟ್ ಆಸ್ ಸೆಕೆಂಡರಿ ಮೆಮೊರಿ. What is secondary memory? Secondary memory is also called as a permanent memory, auxiliary memory, external memory, and backup memory, where the data or information stored permanently. ಪರ್ಮನೆಂಟ್ ಆಗಿರ್ತಕ್ಕಂಥದ್ದು, ಶಾಶ್ವತವಾಗಿ ನೀವು ಉಳಿತಾಯ ಮಾಡಿರ್ತೀರ, ಉಳಿಸು ಅಂತ ಕರೀತಾರೆ. ಸೇವ್ ಅಂತ ಕರಿತೀವಿ, ಸೇವ್ ಆಗಿರುತ್ತೆ.
ನಿಮ್ಗೆ ಯಾವಾಗ ಬೇಕೋ ಆವಾಗ ಡೇಟಾನ ನಾವು ಆಕ್ಸೆಸ್ ಮಾಡ್ಕೋಬೋದು. ಓಕೆ, ವೆನೆವರ್ ಯು ಆರ್ ಇನ್ ನೀಡ್ ದೆನ್ ಯು ಕ್ಯಾನ್ ಆಕ್ಸೆಸ್ ದ ಡೇಟಾ. ಸಚ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ಆಸ್ ಸೆಕೆಂಡರಿ ಮೆಮೊರಿ. ಆ ಡೇಟಾ ಯಾವಾಗ ಬೇಕಾದ್ರೆ ತಗೋಬೇಕು ಅಂದರೆ ಏನು ಮಾಡಬೇಕು? ಯು ಹ್ಯಾವ್ ಟು ಸ್ಟೋರ್ ಇನ್ ಸಮ್ ಡಿವೈಸಸ್. ದಟ್ ಈಸ್ ಕಾಲ್ಡ್ ಎ ಸೆಕೆಂಡರಿ ಸ್ಟೋರೇಜ್ ಡಿವೈಸ್. ಸೆಕೆಂಡರಿ ಮೆಮೊರಿ ಸ್ಟೋರೇಜ್ ಡಿವೈಸ್ ಯಾವ್ಯಾವುದು? ಓಕೆ, ಸಿ ಸಮ್ ಆಫ್ ದ ಎಕ್ಸಾಂಪಲ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಸೆಕೆಂಡರಿ ಮೆಮೊರಿ ಅಲ್ಲಿ ಸ್ಟೋರೇಜ್ ಡಿವೈಸ್, ಇಟ್ ಆಲ್ರೆಡಿ ವಿ ಟೋಲ್ಡ್ ಮೆಮೊರಿ ಈಸ್ ಎ ಸ್ಟೋರೇಜ್ ಡಿವೈಸ್. ಓಕೆ, ಯಾವ್ಯಾವುದು ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್ಸು? ಎಕ್ಸಾಂಪಲ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಹಳೆ ಕಾಲದಲ್ಲಿ ಅಂತಂದರೆ 1980s 90s ಫಸ್ಟ್ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಯಾವುದು? ಫ್ಲಾಪಿ ಡಿಸ್ಕ್ ಡ್ರೈವ್ ಇತ್ತು, FDD ಅಂತ ಕರಿತೀವಿ. ಫ್ಲಾಪಿ ಡಿಸ್ಕ್ ಡ್ರೈವ್ ಈಗ ಯಾರು ಯೂಸೇ ಮಾಡ್ತಾಯಿಲ್ಲ ಇದನ್ನು. ಓಕೆ, ಬಟ್ ಫುಲ್ ಫಾರ್ಮಾಗಿ ಕೇಳ್ತಾರೆ. ಫ್ಲಾಪಿ ಡಿಸ್ಕ್ ಡ್ರೈವ್, ಫ್ಲಾಪಿ ಡಿಸ್ಕ್ ಡ್ರೈವ್. ಎರಡನೇದು HDD ಅಂತ ಕರಿತೀವಿ, ಈಗ ಯೂಸ್ ಮಾಡ್ತಾ ಇದೀವಲ್ಲ ಅದು ಹಾರ್ಡ್ ಡಿಸ್ಕ್ ಡ್ರೈವ್. ಹಾರ್ಡ್ ಡಿಸ್ಕ್ ಡ್ರೈವ್. ಮೂರನೇದು CD ROM. ಫುಲ್ ಫಾರ್ಮು ಕೇಳ್ತಾರೆ ಒಂದೊಂದು ಮಾರ್ಕಿಗೆ. ಕಾಂಪ್ಯಾಕ್ಟ್ ಡಿಸ್ಕ್, ರೀಡ್ ಓನ್ಲಿ ಮೆಮೊರಿ. ರಾಮಿಗೆ ಆಲ್ರೆಡಿ ಹೇಳಿದ್ದೀನಿ, ರೀಡ್ ಓನ್ಲಿ ಮೆಮೊರಿ. CD ROM. ನೆಕ್ಸ್ಟು DVD. ಡಿಜಿಟಲ್ ವರ್ಸಟೈಲ್ ಅಥವಾ ವಿಡಿಯೋ ಡಿಸ್ಕ್. ಡಿಜಿಟಲ್ ವರ್ಸಟೈಲ್ ಆರ್ ವಿಡಿಯೋ ಡಿಸ್ಕ್. ಡಿಜಿಟಲ್ ವರ್ಸಟೈಲ್ ಡಿಸ್ಕ್, DVDs. Then pen drive. Flash disk. Next, Blu-ray disc. Etc. See, these are all the examples of secondary storage devices. See, in floppy disk drive, in the earlier days, we used to store the data permanently. Here, types depends upon the size. In the earlier stages, floppy disk drive estittu 8-inch floppy disk ittu, 8-inch floppy disk drive. Then 5 1/4 inch floppy disk drive. Then 3 1/2 inch, 3.5 inches floppy disk drive irtade. Okay, see, the capacity of 8-inch floppy disk drive is in terms of KBs, 512 KB. And capacity of 5 1/4 also. Maximum capacity is 1.2 MB. 640 KB. 640 KBs, kilobytes. ನೋಡಿ ಅವಾಗೆಲ್ಲ ಕಿಲೋಬೈಟ್ಸ್ ಅಲ್ಲಿ ಇರ್ತಾ ಇತ್ತು. And the capacity of 3.5 inch floppy disk drive is 1.44 MB megabytes. ಅಷ್ಟು ಕಡಿಮೆ ಇವಾಗ ಅದಾಗಲ್ಲ, ಒಂದು MP3 ಸಾಂಗು ಸ್ಟೋರ್ ಆಗಲ್ಲ. ಹಳೆ ಕಾಲದಲ್ಲಿ 90s ಯೂಸ್ ಮಾಡ್ತಾ ಇದ್ವಿ. ಯಾವುದೋ ಒಂದು ಫೈಲ್, ಇಂಪಾರ್ಟೆಂಟ್ ಫೈಲು, ಡಾಕ್ಯುಮೆಂಟ್ ಬೇಕಾ ಸ್ಟೋರ್ ಮಾಡ್ಕೊಳ್ತಾ ಇದ್ವಿ 1.44 MB ನಲ್ಲಿ. ರೈಟ್, ಸಿ, ದಟ್ ಈಸ್ ದ ಕಾನ್ಸೆಪ್ಟ್ floppy disk drive. Later on, we started using hard disk drive. Hard disk drive ಅಷ್ಟೇ ಫಸ್ಟ್ ಕಡಿಮೆ ಬರ್ತಾ ಇತ್ತು, MBs ಅಲ್ಲೇ ಇರ್ತಿತ್ತು. ಫಸ್ಟ್ 10 MB ಹಾರ್ಡ್ ಡಿಸ್ಕ್ ಬಂತು, 10 MB. ನೆಕ್ಸ್ಟ್ 20 MB, ಹಂಗೆ ಹೋಗ್ತಾ 40 MB ಹಾರ್ಡ್ ಡಿಸ್ಕ್ ಅಂದ್ರೆ ಇಷ್ಟು ದಪ್ಪ ಇರ್ತದೆ.
ಓಕೆ. ದೆನ್ 520 MB ಆಯಿತು. 520 MB, 800 MB, 640 ಬಂತು. 640 MB ಹಾರ್ಡ್ ಡಿಸ್ಕ್ ಇರ್ತಿತ್ತು. MBs ಮೆಗಾಬೈಟ್ಸ್ ಆಯಿತಾ. ನೆಕ್ಸ್ಟ್ ಲೇಟೆಸ್ಟ್ ಅವ 90s 95 ಅದಾನೆ 1.2 GB ಹಾರ್ಡ್ ಡಿಸ್ಕ್ ಇತ್ತು ಅಂದರೆ ದೊಡ್ಡದು. 1.2 GB, ಸಿ 1.2 GB, 2.1 GB, 2.1 GB, ನೆಕ್ಸ್ಟ್ 10 GB, ನೆಕ್ಸ್ಟ್ 20 GB, ನೆಕ್ಸ್ಟ್ 40 GB, 40 GB, ನೆಕ್ಸ್ಟ್ ಇವಾಗೆಲ್ಲ 100 GB ಆಯಿತಾ. ಲೇಟೆಸ್ಟ್ ಇವಾಗ ಎಷ್ಟಿದೆ? 500 GB ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ನಾವು. ನವ್ ಡೇಸ್ ವಿ ಆರ್ ಯೂಸಿಂಗ್ 500 GB. ನೆಕ್ಸ್ಟ್ ಇವಾಗ ಟೆರಾನಲ್ಲಿದೆ 1 TB ಟೆರಾಬೈಟ್ಸ್ ಕೆಪಾಸಿಟಿ ಇನ್ಕ್ರೀಸಸ್, ರೈಟ್. ಸಿಮಿಲರ್ಲಿ CD-ROM ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. CD-ನೂ ಯಾರು ಯೂಸ್ ಮಾಡ್ತಾರಲ್ಲ ಈಗ. ಇದ್ರ ಕೆಪಾಸಿಟಿನೂ ಅಷ್ಟೇ 640 MB, ಮ್ಯಾಕ್ಸಿಮಮ್ 800 MB ಅಷ್ಟೇ. ಇದು ಕೆಪಾಸಿಟಿ ಆಫ್ CD-ROM is 640 MB or 800 MB last. Similarly DVD-ನೂ ಅಷ್ಟೇ. ಇಲ್ಲಿ ಮ್ಯಾಕ್ಸಿಮಮ್ 4 GB, 2.1 GB or 4 GB DVDs ಬರಬೇಕು. ಪೆನ್ ಡ್ರೈವ್ ಅಷ್ಟೇ 1 GB ಪೆನ್ ಡ್ರೈವ್ ಬಂತು. ನೆಕ್ಸ್ಟ್ 4 GB ಗಿಗಾಬೈಟ್ಸ್, 8 GB, 800 16 GB, 32 GB ಹಿಂಗೆ ಹೋಗ್ತಾ ಇರುತ್ತೆ ಪೆನ್ ಡ್ರೈವ್ಸ್. ಫ್ಲ್ಯಾಶ್ ಡಿಸ್ಕು ಅಷ್ಟೇ. ಫ್ಲ್ಯಾಶ್ ಡಿಸ್ಕ್ ಆಲ್ಸೋ ಸ್ಟಾರ್ಟ್ ಫ್ರಮ್ GBs, 1 GB ಅಥವಾ ಮ್ಯಾಕ್ಸಿಮಮ್ ಒಂದು 4 GB ಫ್ಲ್ಯಾಶ್ ಡಿಸ್ಕ್. ಬ್ಲೂರೇ ಡಿಸ್ಕ್ ಅಂತ ಬರ್ತಾಯಿತ್ತು. ಫ್ಲಾಪಿ ಡಿಸ್ಕ್ ಥರನೇ ಬ್ಲೂರೇ ಡಿಸ್ಕ್. ಓಕೆ, ಸಿ ದಿಸ್ ಇಸ್ ದ ಸಿಂಪಲ್ ಇನ್ಫಾರ್ಮೇಷನ್. ಇಲ್ಲಿಗ ಅರ್ಥ ಆಗೋದೇನಪ್ಪ ನಿಮಗೆ ಅಂತಂದರೆ, ಕೆಪಾಸಿಟಿ ಜಾಸ್ತಿ ಆಯಿತಾ ಸ್ಪೀಡ್ ಕಮ್ಮಿ ಆಗುತ್ತೆ, ಕೆಪಾಸಿಟಿ ಕಮ್ಮಿ ಆಯಿತಾ ಸ್ಪೀಡ್ ಜಾಸ್ತಿ ಆಗುತ್ತೆ. ಆಸ್ ದ ಸ್ಪೀಡ್ ಇನ್ಕ್ರೀಸಸ್ capacity decreases. If the capacity is more, speed is less. This is the concept. ಈಗ ಬರೋದನ್ನು ನಮ್ಮೆಲ್ಲ ಸಿಸ್ಟಮಲ್ಲಿ ಬರೋದೆಲ್ಲ ಎಲ್ಲಿದ್ದೀವಿ ನಾವು? GB-ನಲ್ಲ ಟೆರಾಬೈಟ್ಸಿಗೆ ಬಂದಿದ್ದೀವಿ. ಆಲ್ರೆಡಿ ವಿ ಕೇಮ್ ಟು ದ ಟೆರಾಬೈಟ್ಸ್ ಆ್ಯಂಡ್ ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಮುಂದಿನ ತರಗತಿಯಲ್ಲಿ ನಿಮ್ಗೆ ಎಕ್ಸಾಮಲ್ಲಿ ಹಾರ್ಡ್ ಡಿಸ್ಕ್ ಡ್ರೈವ್ ಎಕ್ಸ್ಪ್ಲೇಷನ್ ಕೇಳ್ಬೋದು, ಫ್ಲಾಪಿ ಡಿಸ್ಕ್ ಬಗ್ಗೆ ಮೋರ್ ಡೀಟೇಲ್ಸ್ ಕೇಳ್ಬೋದು. ದ ಫಂಕ್ಷನ್ ಆಫ್ ಫ್ಲಾಪಿ ಡಿಸ್ಕ್ ಡ್ರೈವ್ ಆ್ಯಂಡ್ ದ ಫಂಕ್ಷನ್ ಆಫ್ ಹಾರ್ಡ್ ಡಿಸ್ಕ್ ಡ್ರೈವ್. ಓಕೆ, ಇವೆರಡನ್ನ ಮುಂದಿನ ತರಗತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.